ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಬೆಳಿಗ್ಗೆ ಎದ್ದು ಇವಾಗ ಬ್ರಷ್ ಮಾಡಿ ಎಲ್ಲ ಆಯಿತು. ಬೆಳಿಗ್ಗೆ ಅಪರೂಪಕ್ಕೆ ಏನಾದರೂ ಒಂದೊಂದ್ಸರಿ ಹೆಲ್ದಿಯಾಗಿ ಕುಡಿಯೋಣ ಟೀ, ಕಾಫಿ ಬಿಟ್ಟು ಅಂತ ಒಂದೊಂದ್ಸಲಿ ಅನಿಸುತ್ತೆ. ರೆಗ್ಯುಲರಾಗಂತೂ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಸ್ವಲ್ಪ ಬಿಸಿನೀರಿಟ್ಟು ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರೋಸ್ ಪೆಟಲ್ಸ್ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ ಇವಾಗ ಸ್ವಲ್ಪ ಕುಡಿದ್ರೆ ಟೀ ಕಾಫಿ ಬಿಟ್ಟು ಇದನ್ನು ಕುಡಿದ್ರೆ ಒಂದು ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಡೈಲಿ ರೆಗ್ಯುಲರಾಗಿ ಏನು ಮಾಡೋಕ್ಕೆ ಹೋಗಲ್ಲ. ಯಾವಾಗಲಾದರೂ ಮನಸ್ಸಾದಾಗ ಒಂದೊಂದ್ಸಲಿ ಕುಡಿಬೇಕು ಅನ್ನಿಸ್ದಾಗ, ಹೆಲ್ತ್ ಬಗ್ಗೆ ಒಂದೊಂದ್ಸಲ ಅಪರೂಪಕ್ಕೆ ತುಂಬ ಹೆಲ್ದಿಯಾಗಿರೋದು ನಾವು ತಿನ್ನಬೇಕು ಮಾಡಬೇಕು ಅಂತ ಅನ್ನಿಸ್ದಾಗ ಈ ಥರ ಮಾಡ್ಕೋತಾ ಇರ್ತೀನಿ. ತುಂಬ ಒಳ್ಳೆಯದು ಕೂಡ. ಇದನ್ನೆಲ್ಲ ರೆಗ್ಯುಲರಾಗಿ ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲ ಕುಡ್ದು ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ಕೆಲಸ ಎಲ್ಲ ಮುಗಿದ್ಮೇಲೆ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಒಂದು ಹಲಸಿನಕಾಯಿ ಸಿಕ್ಕಿತ್ತು. ನನ್ನ ಫ್ರೆಂಡ್ ಹೇಳಿದ್ದು ಚೆನ್ನಾಗಿರುತ್ತೆ ಅಂತ ಪಲ್ಯ. ನಾವು ಯಾವಾಗಲೂ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡೋದೂ ತುಂಬ ಕಷ್ಟದ ಕೆಲಸನೇ. ಇದು ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಮಾಡಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದ್ರೂ ಮಾಡೋಣ ಅಂತ. ನನಗೆ ಸ್ವಲ್ಪ ಇಂಟ್ರೆಸ್ಟ್ ಈ ಹೊಸ ಹೊಸ ಅಡುಗೆಗಳು ಏನಾದರೂ ಮಾಡಬೇಕು ಅಂದರೆ ಕುಕ್ಕಿಂಗಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಏನಾಗುತ್ತೆ, ಯಾರಾದರೂ ಒಂದು ಹೇಳಿದ್ರೆ ಅದು ಮಾಡಬೇಕು, ಒಂದ್ಸರಿ ಟ್ರೈ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ. ಹಾಗಾಗಿ ಒಂದು ಚಿಕ್ಕದೊಂದು ಹಲಸಿನಕಾಯಿ ತೊಗೊಬಂದಿದ್ದೀವಿ. ಅದನ್ನ ಇವಾಗ ಕಟ್ ಮಾಡ್ತಾಯಿದ್ದೀರಿ ನಿಧಾನಕ್ಕೆ ಕೂತ್ಕೊಂಡು. ಕಟ್ ಮಾಡಿ ಪಲ್ಯ ಮಾಡೋಣ ಅಂತ ಹೇಳಿ. ಇವತ್ತು ನಾನು ನಿಮಗೆ ನನ್ನ ಫ್ರೆಂಡ್ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಅವರು ನನ್ನ ಏಜೇನಲ್ಲ, ಬಟ್ ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಏನು ಫ್ರೆಂಡ್ ಅಂತ ಹೇಳಬೇಕಾ ಅಥವಾ ಆಂಟಿ ಅಂತ ಹೇಳಬೇಕಾ ಏನಂತ ಗೊತ್ತಾಗ್ತಿಲ್ಲ. ತುಂಬ ಒಳ್ಳೆ ಫ್ರೆಂಡ್ ನನಗೆ. ಅವ್ರು ಇವಾಗ ಬರ್ತಾರೆ. ಅವ್ರ ಹತ್ರ ಜೋಳದ ರೊಟ್ಟಿ ಮಾಡಿಸೋಣ ಅಂತ ಹೇಳಿ. ನನಗಂತೂ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಲ್ಲ. ಅವ್ರ ಕೈಲಿ ಮಾಡಿಸೋಣ ಅಂತ ಹೇಳಿ ಇವತ್ತು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಡ್ತಾಯಿದ್ದೀನಿ. ಹಲಸಿನಕಾಯಿ ಎಲ್ಲ ಕಟ್ ಮಾಡಿ ಆಗಿದೆ. ಇವಾಗ ಸ್ವಲ್ಪ ಮೆಣಸು, ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಮತ್ತು ಧನಿಯಾ ಅದನ್ನು ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾಯಿದ್ದೀನಿ ಇವಾಗ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಇದನ್ನಿಷ್ಟನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಬೆಚ್ಚಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಒಂದು ಕಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಲಸಿನಕಾಯಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಬೇಯಕ್ಕಿಟ್ಟಿದ್ದೀನಿ. ಅದು ಕುಕ್ಕರ್ಗಾದರೂ ಹಾಕ್ಕೋಬೋದು, ಇಲ್ಲ ಹಾಗೆ ಆದರೂ ಮಾಡ್ಕೋಬೋದು. ನಾನು ಹಾಗೆ ಹೊರಗಡೆನೇ ಒಂದು ಪಾತ್ರೆಗೆ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಆಂಟಿ ಬಂದಿದ್ದಾರೆ ಇವಾಗ. ಬಂದ್ರಲ್ಲ, ಈ ಜ್ಯೂಸ್ ಏನಾದ್ರು ಮಾಡ್ಕೊಂಡು ಕುಡಿಯೋಣ ಇಬ್ಬರು ಅಂತ ಹೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ಆಂಟಿ ಜ್ಯೂಸ್ ಮಾಡ್ತಾಯಿದ್ರು. ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಹೇಳಿ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ವಿ. ಜ್ಯೂಸ್ ಕುಡ್ದಾದ್ಮೇಲೆ ಸ್ಟಾರ್ಟ್ ಮಾಡೋಣ ರೊಟ್ಟಿ ಮಾಡೋದು, ಜೋಳದ ರೊಟ್ಟಿ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ನಮ್ಮ ಅಲೆಕ್ಸ ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾಳೆ. ಇನ್ನೂ ಊಟ ಹಾಕಿಲ್ಲ, ಅದಕ್ಕೆ ಹಾಕಬೇಕು. ನಿದ್ರೆ ಮಾಡ್ತಾ ಇದ್ದಾಳೆ. ಇವಾಗ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಆಂಟಿ. ಇದಕ್ಕೆ ಜೋಳದ ರೊಟ್ಟಿ ಮತ್ತು ಜೋಳದ ಹಿಟ್ಟು ಮತ್ತು ಬಾಜ್ರಾ ಹಿಟ್ಟು ಅಂತ ಬಾಜ್ರಾ ಅಂತ ಬರುತ್ತೆ, ಅದು ಎರಡನ್ನೂ ತರಿಸಿದ್ದೆ. ಎರಡನ್ನೂ ಮಾಡಿ ನೋಡ್ಕೊಳ್ಳೋಣ ಒಂದ್ಸಲಿ, ನಾನು ಟ್ರೈ ಮಾಡೋಣ ಜೋಳದ ರೊಟ್ಟಿ ಅಂತ ಹೇಳಿ. ಎರಡು ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ದಾರೆ. ಒಂದು ಕಡೆ ಬಿಸಿನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ. ಇವಾಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಯಿಸಿರೋಂಥ ಹಲಸಿನಕಾಯಿ ಐತಲ್ಲ, ಅದನ್ನೆಲ್ಲ ನೀಟಾಗಿ ಕೈಯಲ್ಲಿ ಪುಡಿ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಕಿವುಚಿ ಅದನ್ನು ಪುಡಿ ಮಾಡಿ ಇವಾಗ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಇವಾಗ ಪುಡಿ ಮಾಡ್ಕೊಂಡಿರೋಂಥ ಹಲಸಿನಕಾಯಿ ಇರುತ್ತಲ್ಲ, ಬೇಯಿಸ್ಕೊಂಡು ಪುಡಿ ಮಾಡ್ಕೊಂಡಿರೋದು, ಅದನ್ನು ಹಾಕೋತಾ ಇದ್ದೀವಿ. ಅದನ್ನು ಹಾಕ್ಕೊಂಡು ರುಬ್ಬಿರೋಂಥ ಮಸಾಲೆ ಇದೆಯಲ್ಲ ನಾವು ಆವಾಗಲೇ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ಕೂಡ ರುಬ್ಬಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕ್ಕೋಬೋದು, ಬಟ್ ನಾವು ಹಾಕಿಲ್ಲ, ಹಾಗೆ ಮಾಡ್ತಿದ್ದೀವಿ ಫಸ್ಟ್ ಟೈಮ್ ಮಾಡೋಣ ಅಂತ ಹೇಳಿ. ಪಲ್ಯ ರೆಡಿಯಾಗಿದೆ. ಇವಾಗ ತೆಂಗಿನಕಾಯಿ ನಾನು ಆವಾಗಲೇ ಹೇಳಿದ್ನಲ್ಲ, ಆ ತೆಂಗಿನಕಾಯಿ ಕೂಡ ಹಾಕೋತಾ ಇದ್ದೀವಿ. ಇವಾಗ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಆದಮೇಲೆ ಇಳಿಸಿದ್ರೆ ಪಲ್ಯ ರೆಡಿಯಾಗುತ್ತೆ. ಯಾವ ಸೀಸನಲ್ಲಿ ಯಾವ ವೆಜಿಟೇಬಲ್ ಸಿಗುತ್ತೆ ಅದನ್ನು ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೇದಲ್ವ. ಹಾಗಾಗಿ ರೊಟ್ಟಿ ನೋಡಿ ಆಂಟಿ ಯಾವಾಗಲೇ ಮಾಡಿ ಹಾಕಿದ್ದಾರೆ. ತುಂಬಾ ತೆಳುವಾಗಿ ಬರುತ್ತೆ. ಕೈಯಲ್ಲೇ ತಟ್ಟೋದವರು ನಮ್ಮ ಚಪಾತಿಗಿಂತನೂ ತುಂಬ ತೆಳುವಾಗಿ ತಟ್ತಾರೆ. ನೋಡ್ಕೋಬೇಕು, ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು ಈ ಥರ ಮಾಡೋದಕ್ಕೆ. ನೋಡಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋತಾ ಇದ್ದಾರೆ. ಇವಾಗ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮಾಡ್ತಿದ್ದಾರೆ. ನಾನು ಟ್ರೈ ಮಾಡಿದೆ, ಬಟ್ ಅವರಷ್ಟು ನೀಟಾಗಿ ಬರಲಿಲ್ಲ. ಅಷ್ಟು ತೆಳುವಾಗಿ ಕೈಯಲ್ಲೇ ಅಷ್ಟು ನೀಟಾಗಿ ಅವ್ರು ಬಡಿತಿದ್ರೇ ಅಷ್ಟು ಜೋರಾಗಿ ಸೌಂಡ್ ಬರುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಆಂಟಿ ಅಂತೂ. ನಾನು ಫಸ್ಟ್ ಟೈಮ್ ಮಾಡಿಸ್ತಿರೋದು. ಈ ಅಕ್ಕಿ ರೊಟ್ಟಿ ಎಲ್ಲ ಹೇಗೆ ಮಾಡ್ತೀವಿ ಹಾಗೆಯೇ, ಬಟ್ ನಮ್ಮದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ತುಂಬ ದಪ್ಪ ಬರುತ್ತೆ. ಇದು ನಾವು ಚಪಾತಿ ಲಟ್ಸೋದಕ್ಕಿಂತನೂ ತುಂಬ ತೆಳುವಾಗಿ ಬರುತ್ತೆ. ಮಾಮೂಲಿ ನೀರು ಹಚ್ಚಿ ಮೇಲ್ಗಡೆ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು.
ರೊಟ್ಟಿ ಎಲ್ಲ ಆಯಿತು, ಪಲ್ಯನೂ ಆಯಿತು. ಇವಾಗ ಸ್ವಲ್ಪ ಅಲೆಕ್ಸಂಗೆ ಊಟ ಹಾಕೋಣ ಅಂತೇಳಿ ಬೆಳಗ್ಗೆಯಿಂದ ಅದಕ್ಕೇನು ಊಟ ಹಾಕಿರಲಿಲ್ಲ. ಸೊ ಹಾಗಾಗಿ ಊಟ ಹಾಕೋಣ ಅಂತ ಊಟ ಹಾಕಿದ್ದೀನಿ. ನೋಡಿ ಎಲ್ಲ ಪೂರ್ತಿ ಕ್ಲೀನ್ ಕೃಷ್ಣಮ್ಮ ಥರ ಎಲ್ಲ ಫುಲ್ ತಿಂದು ಖಾಲಿ ಮಾಡಿದ್ದಾಳೆ. ಬೌಲ್ ತೊಳೆಯೋ ಅವಶ್ಯಕತೆಯೇ ಇಲ್ಲ, ಆ ಲೆವೆಲ್ಗೆ ಎಲ್ಲ ಖಾಲಿ ಮಾಡಿರ್ತಾಳೆ ಹಾಕಿದ್ರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಪ್ರಾಣಿಗಳಿಗೆ ಎಷ್ಟು ನಿಯತ್ತಲ್ವ. ನಾನು ನಮ್ಮ ಅಲೆಕ್ಸನ್ ಸಾಕೋದಕ್ಕಿಂತ ಮುಂಚೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇರಲಿಲ್ಲ. ಬಟ್ ಇದನ್ನು ಸಾಕಿದ್ಮೇಲೆ ಗೊತ್ತಾಗಿದ್ದು ಆ ಪ್ರಾಣಿಗಳು ತೋರಿಸೋ ಪ್ರೀತಿ ಒಂಥರ ನಿಷ್ಕಲ್ಮಶವಾದದ್ದು ಅಂತ ಅನಿಸುತ್ತೆ. ತುಂಬ ಪ್ರೀತಿಯಿಂದ ನಾವು ನೋಡುತ್ತೆ. ನಾವು ಕೊಡೋದು ಒಂದು 2 ತುತ್ತು ಊಟ ಕೊಡ್ತೀವಿ ಅಷ್ಟೇ. ಬಟ್ ಅದಕ್ಕೆ ಎಷ್ಟು ನಿಯತ್ತು ಅಂತ ಅಂದರೆ ಪ್ರಾಣಿಗಳಿಗಿರೋಷ್ಟು ತುಂಬಾ ಖುಷಿಯಾಗುತ್ತೆ ನನಗಂತೂ. ಇದು ಸಾಕಿದ್ಮೇಲೆ ನಮಗೆ ಬೀದಿ ನಾಯಿಗಳೆಲ್ಲ ನೋಡಿದ್ರು, ಯಾವುದೇ ನೋಡಿದ್ರು ಅಷ್ಟೇ ಅಯ್ಯೋ ಪಾಪ ಅನ್ಸೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಅವುಗಳಿಗೆಲ್ಲ ಊಟ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಅಕ್ಕಪಕ್ಕ ಇರುವಂಥ ಬೀದಿ ನಾಯಿಗಳಿಗೆ ಎಲ್ಲದಕ್ಕೂ. ಮಧ್ಯಾಹ್ನದ ಊಟ ಕೂಡ ಆಗಿದೆ. ಸೊ ಇವಾಗ ಊಟ ಎಲ್ಲ ಆಯಿತು. ಇವಾಗ ಸಂಜೆ ಸ್ವಲ್ಪ ಅಲೆಕ್ಸನ್ ಕರ್ಕೊಂಡು ವಾಕ್ ಮಾಡ್ಕೊಂಬರೋಣ ಅಂತ ಹೊರಗಡೆ. ಆಂಟಿ ಕೂಡ ಬಂದಿದ್ದಾರೆ. ಅವ್ರ ಮನೇಲೂ ಒಂದು ಸಾಕೊಂಡಿದ್ದಾರೆ, ರಾಕಿ ಅಂತೇಳಿ ಅವ್ರ ಹೆಸರು. ನಮ್ಮದು ಡಾಗ್ ಹೆಸರು ಬಂದು ಅಲೆಕ್ಸಾ ಅಂತ. ಇಬ್ಬರು ಕರ್ಕೊಂಡು ಹಾಗೆ ಹೊರಗಡೆ ಸ್ವಲ್ಪ ಸಂಜೆ ವಾಕ್ ಮಾಡಿಸ್ಕೊಂಡು, ನನ್ನ ಮಗನೂ ಬಂದಿದ್ದಾನೆ. ಸೊ ಎಲ್ಲರೂ ಹಾಗೆ ಹೊರಗಡೆ ಹೊರಟಿದ್ದೀವಿ. ಇಲ್ಲೆಲ್ಲ ವಾಕ್ ಮಾಡಿಸೋದಕ್ಕೆ ತುಂಬಾ ಚೆನ್ನಾಗಿದೆ ನಮ್ಮ ಮನೆ ಹತ್ರ. ಸ್ವಲ್ಪ ಮರಗಳು ಎಲ್ಲ ಜಾಸ್ತಿ ಇವಾಗಂತೂ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಮರಗಳೆಲ್ಲ ಚಿಗುರಿ, ಯುಗಾದಿ ಕಳೆದ ಇರೋದ್ರಿಂದ ಮರಗಳೆಲ್ಲ ಚಿಗುರಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ವಾಕ್ ಮಾಡೋದಕ್ಕೆ. ನೋಡಿ ಇಲ್ಲೊಂದು ಮರದಲ್ಲಿ ಚಿಕ್ಕ ಚಿಕ್ಕ ಮಾವಿನಕಾಯಿ ಕೂಡ ಬಿಟ್ಟಿದೆ. ನಾನು ಹತ್ತಿರದಿಂದ ಫಸ್ಟ್ ಟೈಮ್ ನೋಡಿರೋದು. ಚಿಕ್ಕ ಗಿಡ ಆದ್ರೂ ಸಿಕ್ಕಾಪಟ್ಟೆ ಬಿಟ್ಟಿದೆ ಮಾವಿನಕಾಯಿ. ಸೊ ಹೀಗೆ ನೋಡ್ಕೊಂಡು ಹಾಗೆ ಎಷ್ಟು ಮಾವಿನಕಾಯಿ ಬಿಟ್ಟಿದೆ ನಮ್ಮ ರೋಡಲ್ಲಿ, ಎಷ್ಟು ಗಿಡಗಳಿದ್ದಾವೆ ಅಂತ ಹೇಳಿ ಮಾತಾಡ್ಕೊಂಡು ಹಾಗೆ ನಾನು ಆಂಟಿ ಇಬ್ಬರು ವಾಕ್ ಮಾಡ್ಕೊಂಡು ಹಾಗೆ ಹೊರಟ್ವಿ. ಅಲೆಕ್ಸಂಗೆ ಈ ಥರ ಬಿಟ್ರಂತೂ ಭಾಳ ಖುಷಿ. ಲೀಶ್ ಆಗ್ತಾನೆ, ಹಾಗೆ ಬಿಟ್ಬಿಟ್ರಂತೂ ಫ್ರೀಯಾಗಿ ಭಾಳ ಖುಷಿ. ಎಲ್ಲ ಕಡೆ ಸ್ಮೆಲ್ ನೋಡ್ಕೊಂಡು ಹೋಗ್ತಿರೋದು. ವಾಕಿಂಗ್ ಎಲ್ಲ ಮುಗಿದು ಸೆಕೆಂಡ್ ನೋಟ್ ಬರೋಕ್ಕಂತೂ ರೆಡಿ ಇಲ್ಲ. ಸಾಕು ಇಲ್ಲೇ ಕೂತ್ಕೊಳ್ಳೋಣ, ರೆಸ್ಟ್ ಮಾಡೋಣ ಅಂತ ಅಲೆಕ್ಸಂಗೆ. ರಾಕಿ ವಾಕ್ ಮಾಡುತ್ತೆ, ಬಟ್ ನಮ್ಮ ಅಲೆಕ್ಸಾ ಅಂತೂ ಮಾಡಲ್ಲ. ಅವಳಂತೂ ಕೂತ್ಕೋಬೇಕು, ಒಂದು ರೌಂಡ್ ಅಷ್ಟೇ ಸಾಕು. ಆರಾಮಾಗಿ ಕೂತ್ಕೋಬೇಕು, ರೆಸ್ಟ್ ಮಾಡಬೇಕು, ಎಲ್ಲನೂ ನೋಡ್ಕೊಂಡು ಆಮೇಲೆ ಎದ್ದು ಮನೆಗೆ ಹೋಗಬೇಕು, ಆ ಥರ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.